ಹಲೋ ನಮಸ್ಕಾರ. ನಮ್ಮ ಕೀನ್ಯಾ ಟ್ರಾವೆಲ್ ಸೀರೀಸ್ನ 5th ಆ್ಯಂಡ್ ಫೈನಲ್ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಥರನೇ ಇವತ್ತು ಫುಲ್ ಡೇ ಸಫಾರಿ ಇತ್ತು ಮಸೈಮಾರಾದಲ್ಲಿ. ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾವು ಆಲ್ರೆಡಿ ಪಾರ್ಕಲ್ಲಿದ್ವಿ. 10 ಗಂಟೆ ಆದರೂ ನಮ್ಗೆ ಯಾವುದೇ ಥರ ಲೆಪರ್ಡು ಸಿಂಹದ ಸೈಟಿಂಗ್ ಆಗಲಿಲ್ಲ. ಮಿಕ್ಕಿದೆಲ್ಲ ಪ್ರಾಣಿಗಳನ್ನೂ ನೋಡಿದ್ವಿ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಇತ್ತು, ಏನು ಸೈಟಿಂಗ್ ಆಗ್ತಿಲ್ಲ ಅಂತ. ಬಟ್ ನಮ್ಮ ಲಕ್ಕು ಇದ್ದಕ್ಕಿದ್ದಂಗೆ ಚೇಂಜ್ ಆಯಿತು. ಒಂದಲ್ಲ ಎರಡಲ್ಲ 14 ಸಿಂಹಗಳಿರೋಂಥ ಒಂದು ಗುಂಪನ್ನು ನೋಡಿದ್ವಿ. ಅದ್ರ ಜೊತೆ ಏನಿಲ್ಲ ಅಂತಂದ್ರೆ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಸಿಂಹ ಅಂತೂ ಬಂದು ನಮ್ಮ ಕಾರ್ ಪಕ್ಕದಲ್ಲಿ ಕೂತ್ಕೋತು. ಅಷ್ಟು ಕ್ಲೋಸ್ ಎನ್ಕೌಂಟರ್ಸ್ ಆಯಿತು. ಆ ಗುಂಪಲ್ಲಿ ಮರಿಗಳು ಸಹ ಇತ್ತು. ದಿಸ್ ವಾಸ್ ದ ಬೆಸ್ಟ್ ಸೈಟಿಂಗ್ ಆಫ್ ದ ಎಂಟೈರ್ ಟ್ರಿಪ್ ಅಂತಾನೆ ಅನ್ಬೋದು. ನೆಕ್ಸ್ಟ್ ಸೈಟಿಂಗ್ ಆಗಿದ್ದು ಚೀತಾದು. ದೂರದಲ್ಲಿ ಎಲ್ಲೋ ಇತ್ತು ಅದು, ಬಟ್ ನಿಧಾನಕ್ಕೆ ನಮ್ಮ ಗಾಡಿ ಹತ್ರನೇ ನಡ್ಕೊಂಡು ಬಂದು ಕೂತ್ಕೋತು. ಅದನ್ನು ನೋಡೋಕ್ಕೆ ಸಕ್ಕದಾಗಿತ್ತು. ಅದಾದ್ಮೇಲೆ ರೆಸಾರ್ಟ್ಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಪಾರ್ಕಿಗೆ ಬಂದ್ವಿ. ಮತ್ತೆ ಎಲ್ಲ ಯೂಶಲ್ ಪ್ರಾಣಿಗಳನ್ನ ನೋಡಿದ್ವಿ. ಇನ್ನೇನು ಪಾರ್ಕಿಂದ ಹೊರಡೋ ಟೈಮಿಗೆ ಒಂದೇ ಒಂದು ಒಂಟಿ ಸಿಂಹ ಕಾಣಿಸ್ತು. ಕೂತ್ಕೊಂಡು ಸನ್ಸೆಟ್ ಟೈಮಲ್ಲಿ ಚಿಲ್ ಮಾಡ್ತಾ ಆಯಿತು. ಇದು ನಮ್ಮ ಕೀನ್ಯಾ ಟ್ರಾವೆಲ್ ಸೀರೀಸಲ್ಲಿ ಆಗಿದ್ದು ಲಾಸ್ಟ್ ಸೈಟಿಂಗ್. ಅದಾದ್ಮೇಲೆ ರೆಸಾರ್ಟಿಗೆ ಬಂದ್ವಿ. ನೆಕ್ಸ್ಟ್ ಡೇ ನೈರೋಬಿಗೆ ಬಂದು ಅಲ್ಲಿಂದ ಫ್ಲೈಟ್ ತಗೊಂಡು ಇಂಡಿಯಾಗೆ ವಾಪಸ್ ಬಂದ್ವಿ. ಅಲ್ಲಿಗೆ ನಮ್ಮ ಆಫ್ರಿಕಾ ಸೀರೀಸ್ ಮುಗೀತು. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋಸ್ ಫಾರ್ ಮೋರ್. ಬಾಯ್.